ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಜನರಿಗೆ ಇಂದು ಸಿಗುತ್ತಾ ಗುಡ್ ನ್ಯೂಸ್. ಸಿಲಿಕಾನ್ ಸಿಟಿ ಮಂದಿಗೆ ಇಂದು ಸಿಗುತ್ತಾ 6ನೇ ಗ್ಯಾರಂಟಿ. ಬೆಂಗಳೂರಿನ ಜನರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ. 6ನೇ ಗ್ಯಾರಂಟಿ ಏನಾದರೂ ಸಿಗುತ್ತಾ ಇವತ್ತು ಸಿಲಿಕಾನ್ ಸಿಟಿ ಮಂದಿಗೆ? GBA ವ್ಯಾಪ್ತಿಯ ಕಟ್ಟಡ ಮಾಲೀಕರಿಗೆ ಇವತ್ತು ಖುಷಿ ಸುದ್ದಿ. ಕಟ್ಟಡ ನಿರ್ಮಾಣದ ಉಲ್ಲಂಘನೆ ಮಿತಿ 5% 15ಕ್ಕೆ ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ. GBA ವ್ಯಾಪ್ತಿಯ ಕಟ್ಟಡ ಬೈಲಾ ತಿದ್ದುಪಡಿ ಜಾರಿ ಮಾಡೋದಕ್ಕೆ ಅವಕಾಶ. ದಂಡ ಪಾವತಿಸಿ ಉಲ್ಲಂಘನೆ ಕ್ರಮಬದ್ಧಗೊಳಿಸಲು ಅವಕಾಶ. ಈ ಖಾತಾದ ಜೊತೆಗೆ ಸಣ್ಣ ಪುಟ್ಟ ಮಾಲೀಕರಿಗೆ ಗುಡ್ ನ್ಯೂಸ್ ಸಿಗುವಂತ ಸಾಧ್ಯತೆ ಇದೆ. ಇದುವರೆಗೂ 5% ಉಲ್ಲಂಘಿಸಿದ್ರೆ ಸಕ್ರಮಕ್ಕೆ ಅವಕಾಶ ಇತ್ತು. ಇದೀಗ ಉಲ್ಲಂಘನೆ ಪ್ರಮಾಣ 10% ಏರಿಸಿ ಗುಡ್ ನ್ಯೂಸ್ ಅನ್ನ ನೀಡಲಾಗುತ್ತೆ. ಸರ್ಕಾರದ ಆದೇಶದಿಂದ ಸಾವಿರಾರು ಕಟ್ಟಡ ಮಾಲೀಕರಿಗೆ ಅನುಕೂಲ ಕೂಡ ಆಗಲಿದೆ. ಉಲ್ಲಂಘನೆಯಿಂದ OC CC ಪಡೆಯದೇ ಇದ್ದವರಿಗೆ ರಿಲೀಫ್ ಅಂತೂ ಸಿಗುತ್ತೆ. 13ರಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತ DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇಂದು ಮಧ್ಯಾಹ್ನ ಇದ್ರ ಬಗ್ಗೆ ಏನಾದರೂ ಘೋಷಣೆ ಮಾಡ್ತಾರಾ DK ಶಿವಕುಮಾರ್ ಅವರು ಅನ್ನೋ ಪ್ರಶ್ನೆ ಇದೆ. ಅದರಲ್ಲೂ GBA ವ್ಯಾಪ್ತಿಯ ಕಟ್ಟಡ ಮಾಲೀಕರಿಗೆ ಇವತ್ತು ಖುಷಿ ಸುದ್ದಿ ಸಿಗುವಂಥ ಸಾಧ್ಯತೆ ಇದೆ. ಇದನ್ನು ನಾವು ಹೇಳ್ತಾ ಇಲ್ಲ, ಸ್ವತಃ DK ಶಿವಕುಮಾರ್ ಅವರೇ ನಾವು ಸಿಹಿ ಸುದ್ದಿ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ರು. ಕಟ್ಟಡ ನಿರ್ಮಾಣದ ಉಲ್ಲಂಘನೆ ಮಿತಿ 5% 15ಕ್ಕೆ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. GBA ವ್ಯಾಪ್ತಿಯ ಕಟ್ಟಡ ಬೈಲಾ ತಿದ್ದುಪಡಿ ಜಾರಿ ಮಾಡಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ದಂಡ ಪಾವತಿಸಿ ಉಲ್ಲಂಘನೆ ಕ್ರಮಬದ್ಧಗೊಳಿಸುವುದಕ್ಕೆ ಅವಕಾಶ ಇದೆ. ಈ ಖಾತಾದ ಜೊತೆಗೆ ಸಣ್ಣ ಪುಟ್ಟ ಮಾಲೀಕರಿಗೆ ಗುಡ್ ನ್ಯೂಸ್. ಇದುವರೆಗೂ 5% ಉಲ್ಲಂಘಿಸಿದ್ರೆ ಸಕ್ರಮಕ್ಕೆ ಅವಕಾಶ ಇತ್ತು. ಇದೀಗ ಉಲ್ಲಂಘನೆ ಪ್ರಮಾಣ 10% ಏರಿಸಿ ಗುಡ್ ನ್ಯೂಸ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ಆದೇಶದಿಂದ ಸಾವಿರಾರು ಕಟ್ಟಡ ಮಾಲೀಕರಿಗೆ ಅನುಕೂಲ ಆಗುತ್ತೆ. ಉಲ್ಲಂಘನೆಯಿಂದ OC CC ಪಡೆಯದೇ ಇದ್ದವರಿಗೆ ರಿಲೀಫ್ ಸಿಗುತ್ತೆ. 13ರಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತ DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಇವತ್ತು ಮಧ್ಯಾಹ್ನ GBA ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಸಿ ಅದಾದ ನಂತರ ಘೋಷಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ.